ओम् सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। ओम शंकरं शंकराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्य प्रणेतारौ वेदान्ताब्जप्रभाकरौ वन्दे परस्परात्मानौ बादरायण शंकरौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे त्रिसूत्रात्मकेऽस्मिन् षष्ठे आनन्दाद्यधिकरणे तस्मिन् आनन्दाद्यधिकरणे उपनिबद्धम् त्रिषु सूत्रेषु उपनिबद्धेषु त्रिषु सूत्रेषु इदानीं द्वितीयं सूत्रम् इदानीं द्वितीयं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः द्वादशं सूत्रं पादादितः द्वादशं सूत्रम्। सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं द्वादशं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे शंकर भगवत पूज्यपादानां प्रशस्ति श्लोकमेकं द्विवारं पठामः। ओम मिथ्याज्ञान विजृंभमाण जगतामभ्यन्तरे भुञ्जतः प्रारब्धानि निरीक्ष्य जीवनिचयान् मूढा न विद्यावशान् देवः कारुणिकोऽवतीर्य समशासद्यस्तु शारीरके भाष्यन्तं प्रणमामि शङ्करगुरुं निःश्रेयसावाप्तये। ओम मिथ्याज्ञान विजृंभमाण जगतामभ्यन्तरे भुञ्जतः प्रारब्धानि निरीक्ष्य जीवनिचयान् मूढा न विद्यावशान् देवः कारुणिकोऽवतीर्य समशासद्यस्तु शारीरके भाष्यन्तं प्रणमामि शङ्करगुरुं ನಿಶ್ರೇಯಸಾವಾಪ್ತಯೇ. ಒಂದು ದಿವ್ಯವಾದ ಒಂದು ಶ್ಲೋಕ, ಶಂಕರ ಭಗವತ್ಪಾದರನ್ನ ಕುರಿತಾದ ಒಂದು ಶ್ಲೋಕ. ಅವರ ಸಿದ್ಧಾಂತ ಏನು,
ಎಲ್ಲವನ್ನೂ ಕೂಡ ಹೇಳಿ ಅವರ ಒಂದು ಅವತಾರದ ಗುರಿ ವೈಶಿಷ್ಟ್ಯ ಏನು ಅಂತ ಅನ್ನೋದನ್ನು ಕೂಡ ಈ ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ರಘುನಾಥ ಸೂರಿಗಳು ಅಂತಕ್ಕಂಥ ಅವರು ಆ ಮಹಾನುಭಾವರು ಶಂಕರ ಪಾದಭೂಷಣಂ ಅಂತ ಒಂದು ಗ್ರಂಥವನ್ನ ರಚನೆ ಮಾಡಿದ್ದಾರೆ. ಶಂಕರ ಪಾದಭೂಷಣಂ ಅಂತಕ್ಕಂಥದ್ದು. ಅದರಲ್ಲಿ ಈ ಚತುಸ್ತೋತ್ರಿ ಭಾಷ್ಯದ ಮೇಲೆ ತಮ್ಮ ಸ್ವಂತವಾದ ಒಂದು ವ್ಯಾಖ್ಯಾನವನ್ನ ಅವರು ಅಲ್ಲಿ ಬರೆದಿದ್ದಾರೆ. ಅಲ್ಲಿ ಮೊಟ್ಟ ಮೊದಲಿಗೆ ಗುರುಗಳಾದ ಆಚಾರ್ಯ ಶಂಕರ ಭಗವತ್ಪಾದರನ್ನ ಸ್ತುತಿಸಿ ಸ್ತೋತ್ರ ಮಾಡಿ ಅವರ ಅನುಗ್ರಹವನ್ನ ಪಡೆದು ನಂತರ ತಮ್ಮ ವ್ಯಾಖ್ಯಾನವನ್ನ ಪ್ರಾರಂಭಿಸಿದ್ದಾರೆ. ಆ ಶ್ಲೋಕ ಇದು ತುಂಬಾ ಚೆನ್ನಾಗಿದೆ. ಇದು ಹಿಂದೆ ಒಂದ್ಸರಿ ಹೇಳಿದ್ದೆ ಅಂತ ಕಾಣುತ್ತೆ, ನೋಡೋಣ. ಬಹಳ ಚೆನ್ನಾಗಿದೆ ಅರ್ಥ. ಇದು ಹೇಳಿದ್ದೆಲ್ಲ ತುಂಬಾ ಚೆನ್ನಾಗಿದೆ. ನೋಡಿ, ಇದರ ಒಂದು ಈ ಅನ್ವಯ ಹೇಗಾಗುತ್ತೆ ಅಂತಂದ್ರೆ, ಮಿಥ್ಯಾಜ್ಞಾನ ವಿಜೃಂಭಮಾಣ ಜಗತಾಮಭ್ಯಂತರೇ ಭುಂಜತಃ ಪ್ರಾರಬ್ಧಾನಿ ನಿರೀಕ್ಷೆ ಜೀವನಿಚಯಾನ್ ಮೂಢಾನ್ ಅವಿದ್ಯಾವಶಾನ್ ಅಂತ ಇದೆಯಲ್ಲ, ಅದರಲ್ಲಿ ಮಿಥ್ಯಾಜ್ಞಾನ ವಿಜೃಂಭಮಾಣ ಜಗತಾಮಭ್ಯಂತರೇ ಅಂದ್ರೇನು? ಮಿಥ್ಯಾಜ್ಞಾನ ವಿಜೃಂಭಮಾಣಂ, ಮಿಥ್ಯಾಜ್ಞಾನೇನ ವಿಜೃಂಭಮಾಣಂ. ಏನು? ಯಾವ್ದು? ಮಿಥ್ಯಾಜ್ಞಾನದಿಂದ ಅಂದ್ರೆ ತಪ್ಪು ತಿಳುವಳಿಕೆ, ನಿಜವಾಗಿಲ್ಲ, ತಪ್ಪು ತಿಳುವಳಿಕೆಯಿಂದ ಏನು ಇದೆ ಅಂತಲ್ಲ, ವಿಜೃಂಭಿಸುತ್ತಿದೆ. ಯಾವುದು? ಈ ಜಗತ್ತು, ಈ ಜಗತ್ತೆಲ್ಲವೂ ಕೂಡ ಮಿಥ್ಯಾಜ್ಞಾನ ವಿಜೃಂಭಮಾನ ಜಗತಾಂ ಅಭ್ಯಂತರೇ, ಮಿಥ್ಯಾಜ್ಞಾನದಿಂದ ವಿಜೃಂಭಿಸುತ್ತಾ ಇರತಕ್ಕಂಥ, ಕೇವಲ ಮಿಥ್ಯಾಜ್ಞಾನದಿಂದ ನಿಜವಾಗಿದ್ರ ಅಸ್ತಿತ್ವವೇ ಇಲ್ಲ ಈ ಜಗತ್ತು. ನೋಡಿ, ಇಲ್ಲೇನೆ ಮೊಟ್ಟ ಮೊದಲೇ ಶಂಕರ ಸಿದ್ಧಾಂತವನ್ನ ಅಡಕೆ ಮಾಡಿಬಿಟ್ರು ರಘುನಾಥ ಸೂರಿಗಳು. ಮಿಥ್ಯಾಜ್ಞಾನದಿಂದ ಮಾತ್ರ ತೋರ್ತಾ ಇದೆ ಇದು. ಯಾವಾಗ ಮಿಥ್ಯಾಜ್ಞಾನ ಹೊರಟೋಗಿ ಸಮ್ಯಜ್ಞಾನ ಉಂಟಾಯಿತೋ ಆ ಕ್ಷಣದಿಂದ ಈ ಜಗತ್ತು ದ್ವೈತ ಎಂಬ ಎಲ್ಲವೂ ಕೂಡ ಏನು ಹೇಳ ಹೆಸರಲ್ಲಿ ಹೊರಟೋಗುತ್ತೆ ಅಂತಲ್ಲ, ಇರ್ಲೇ ಇರ್ಲಿಲ್ವಲ್ಲ. ಅಯ್ಯೋ, ನಾನು ಭ್ರಮೆಯಿಂದ ಇದನ್ನ ಇದೆ ಅಂತ ತಿಳಿದು ಕಷ್ಟಕ್ಕೆ ಸಿಕ್ಕೊಂಡಿದ್ನಲ್ಲ, ಇದು ಇರ್ಲೇ ಇರ್ಲಿಲ್ಲ, ಮುಂಚೆಯೂ ಇರ್ಲಿಲ್ಲ ಇದು, ಆದ್ರೂ ಭ್ರಮೆಯಿಂದ ಮಾಡ್ಕೊಂಡಿದ್ದೆ. ಈ ಒಂದು ಭ್ರಮಾಧೀನವ ಜಗತಾಂ ಅಭ್ಯಂತರೇ, ಆ ಜಗತ್ತಿನ ಒಳಗೆ ಏನಾಗಿದೆ? ಪ್ರಾರಬ್ಧಾನಿ ಭುಂಜತಃ ಅಂತಕ್ಕಂಥದ್ದು ದ್ವಿತೀಯ ವಿಭಕ್ತಿ ಬಹುವಚನ. ಅನುಭವಿಸುತ್ತಿರುವವರನ್ನು ಅಂತ. ಏನ್ ಅನುಭವಿಸುತ್ತಿರೋನು? ಪ್ರಾರಬ್ಧಾನಿ, ತಮ್ಮ ಪ್ರಾರಬ್ಧಗಳನ್ನ ಅನುಭವಿಸುತ್ತಿರುವ. ಮತ್ತು ಏನಾಗಿದೆ? ಅವರೆಲ್ಲ ಯಾರವರು? ಜೀವನಿಚಯಾನ್, ಜೀವರ ಸಮೂಹ. ನಾವೆಲ್ಲ ಜೀವರುಗಳ ಸಮೂಹ ಏನ್ ಮಾಡ್ತಾ ಇದ್ದೇವೆ? ಪ್ರಾರಬ್ಧವನ್ನು ಅನುಭವಿಸ್ತಾ ಇದ್ದೇವೆ. ಎಲ್ಲಿ? ಕೇವಲ ಮಿಥ್ಯಾಜ್ಞಾನ ಮಾತ್ರದಿಂದ ತೋರ್ತಾ ಇರತಕ್ಕಂತ ಈ ಒಂದು ಜಗತ್ತುಗಳ ಒಳಗಡೆ ಇದ್ದು, ಸಂಸಾರದ ಒಳಗಡೆ ಇದ್ದು ಪ್ರಾರಬ್ಧವನ್ನ ಅನುಭವಿಸುತ್ತಾ ಇರ್ತಕ್ಕಂಥ ನಾವು ಅಂದ್ರೆ ಅವಿದ್ಯಾವಶಾನ್ ಮೂಢಾನ್ ಜೀವನಿಚಯಾನ್. ಎಂತ ವಿಶೇಷ ಹಾಕ್ಬಿಟ್ಟಿದ್ದಾರೆ. ಅವಿದ್ಯಾವಶಾನ್, ಅವಿದ್ಯೆಗೆ ವಶರಾಗಿ, ನಿಜವಾಗಿ ಇಲ್ಲವೇ ಇಲ್ಲ ದ್ವೈತ ಅಂತಕ್ಕಂಥ ಒಂದು ಜಗತ್ತು ಇಲ್ಲವೇ ಇಲ್ಲ, ಸಂಸಾರ ಅಂತ ಇಲ್ಲವೇ ಇಲ್ಲ, ದ್ವೈತಾತ್ಮಕವಾಗಿರ್ತಕ್ಕಂಥ ಇದೆ ಅಂತ ಭ್ರಮೆ. ಯಾತಕ್ಕೆ ಭ್ರಮೆ? ಅವಿದ್ಯಾವಶಾನ್, ಅವಿದ್ಯೆಗೆ ವಶರಾಗಿ ಇರತಕ್ಕ. ಮೂಢ ಅಂದ್ರೇನು? ಮೋಹಗೊಂಡಿರುವವರಾಗಿ, ಆ ಒಂದು ಜಗತ್ತಿನಲ್ಲಿ ಮೋಹಗೊಂಡು ಇಂಥ ಯಾರವರು? ನಾವರ ಜೀವರ ಸಮೂಹ. ಇವರನ್ನು ನಿರೀಕ್ಷ್ಯ, ಕಂಡು, ಇಂತಹ ಜೀವರನ್ನ ಕಂಡು ಏನಾಯ್ತು? ಯಹ ದೇವ ಕಾರುಣಿಕೋವತೀರ್ಯ ಅಂತಿದ್ದಾನೆ ಮುಂದಿನ ಚರಣದಲ್ಲಿ.
ಜೀವ ಕಾರುಣಿಕೋವತಿ ಜೀವ ದೇವ ಅಂತಕ್ಕಂಥದ್ದು ಯಾರು? ಯಹ ದೇವ ಸಮಶಾಸದ್ಯಸ್ತು ಶಾರೀರಕ್ಕೆ ಸಮಶಾಸತ್ ಯಸ್ತು ಯಹಾತು ಯಹಾರು ಇಲ್ಲಿ ಹಾಕೋದು ಯಹ ದೇವ ಪರಮೇಶ್ವರ ದೇವ ಯಾರು? ಪರಮೇಶ್ವರ. ಆ ಪರಮೇಶ್ವರ ಪರಶಿವ. ಯಹ ದೇವ ಪರಮೇಶ್ವರ ಯಾರವನು? ಕಾರುಣಿಕ ಅತ್ಯಂತ ಕರುಣೆಯುಳ್ಳವನಾಗಿ ಅವತೀರ್ಯ. ಅವತೀರ್ಯ ಅಂದ್ರೇನು? ಈ ಭುವಿ ಅವತೀರ್ಯ, ಭುವಿಗೆ ಇಳಿದು ಬಂದು ಭುವಿಯಲ್ಲಿ ಅವತರಿಸಿ ಅಂತ. ಭುವಿಯಲ್ಲಿ ಅವತರಿಸಿ ಯಾರು? ಆ ಪರಮೇಶ್ವರ. ಆ ಪರಮೇಶ್ವರನೇ ಅಯ್ಯಯ್ಯೋ ಇಂತಹ ಜೀವರ ಸಮೂಹ ನಿಜವಾಗಿ ಇಲ್ಲ, ಮಿಥ್ಯಾ ಜ್ಞಾನದಿಂದ ಮಾತ್ರ ತೋರ್ತಾ ಇರತಕ್ಕಂತಹ ಈ ಜಗತ್ತಿನೊಳಗಡೆ ಪ್ರಾರಬ್ಧ ಪ್ರಾರಬ್ಧ ಅದೂ ಇಲ್ಲ. ಯಾರಿಗೆ ಪ್ರಾರಬ್ಧ? ಎರಡನೇ ವಸ್ತುವೇ ಇಲ್ಲದೆ ಇರುವಾಗ ಪ್ರಾರಬ್ಧ ಯಾರಿಗೆ? ಪ್ರಾರಬ್ಧ ಇವೆಲ್ಲ ಭ್ರಮೆ. ಪ್ರಾರಬ್ಧವನ್ನು ಅನುಭವಿಸುತ್ತಾ ಅವಿದ್ಯೆಗೆ ವಶರಾಗಿ ಮೋಹಗೊಂಡವರಾಗಿರ್ತಕ್ಕಂಥ ಈ ಜೀವನನ್ನ ಕಂಡು ಪರಮ ಕಾರುಣಿಕನಾದ ಪರಮೇಶ್ವರನು ಹೇಗಾದರೂ ಮಾಡಿ ಇವರನ್ನು ಉದ್ಧಾರ ಮಾಡಬೇಕು ಎಂಬ ಕರುಣೆಯಿಂದ ಅವತೀರ್ಯ ಈ ಭೂಮಿಯಲ್ಲಿ ಅವತರಿಸಿ ಏನ್ ಮಾಡದ ಪರಮೇಶ್ವರ? ಶಾರೀರಕ್ಕೆ ಭಾಷ್ಯಂ ಸಮಶಾಸತ್. ಶಾರೀರಕದಲ್ಲಿ ಶಾರೀರಿಕ ಶಾಸ್ತ್ರಕ್ಕೆ ಭಾಷ್ಯವನ್ನ ಶಾರೀರಕ್ಕೆ ಏನು? ಭಗವಾನ್ ಬಾದರಾಯಣರು ರಚಿಸಿರತಕ್ಕಂತ ಶಾರೀರಿಕ ಸೂತ್ರಗಳಿಗೆ ಭಾಷ್ಯಂ ಸಮಶಾಸತ್. ಆ ಭಾಷ್ಯವನ್ನ ಇಲ್ಲಿ ನಿಬಂಧನೆ ಮಾಡಿ ತಿಳಿಸಿಕೊಟ್ಟನು. ಯಾರು? ಆ ಪರಮೇಶ್ವರನೇ ಇಲ್ಲಿ ಅವತಾರ ಮಾಡಿ. ಯಾಕೆ? ಅತ್ಯಂತ ಕರುಣೆಯಿಂದ. ಅಯ್ಯೋ ಇಲ್ಲದೆ ಇರ್ತಕ್ಕಂಥ ಕೇವಲ ಯಾವುದು ಇಲ್ಲವೇ ಇಲ್ಲ ಅದನ್ನ ಇದೆ ಅಂತ ಮಾಡಿಕೊಂಡು ಅನುಭವಿಸ್ತಾ ಇದ್ದಾರಲ್ಲ ಪ್ರಾರಬ್ಧ ಅಂತ ಅನ್ಕೊಂಡು ಉದ್ಧಾರ ಮಾಡಬೇಕೆಂಬ ಕರುಣೆಯಿಂದ ಆ ಪರಮೇಶ್ವರನೇ ಇಳಿದು ಬಂದು ಭವಿಯಲ್ಲಿ ಏನ್ ಮಾಡ್ದ? ಭಗವಾನ್ ಬಾದರಾಯಣರು ರಚಿಸಿರತಕ್ಕಂತಹ ಶಾರೀರಿಕ ಸೂತ್ರಗಳಿಗೆ ಭಾಷ್ಯಂ ಸಮಶಾಸತ್, ಭಾಷ್ಯವನ್ನು ಬರೆದ. ಯಾರವನು? ಪರಮೇಶ್ವರ ಇಳಿದು ಬಂದ. ಅವನ ಹೆಸರೇನು? ದಂ ಶಂಕರ ಗುರು. ಅಂತಹ ಶಂಕರ ಗುರುವನ್ನ ನಾನು ಪ್ರಣಮಾಮಿ, ನಮಸ್ಕರಿಸುತ್ತೇನೆ. ಯಾತಕ್ಕೆ? ತಿರ್ಗಾ ಸಂಸಾರದಲ್ಲಿ ಬಿಟ್ಕೊಳ್ಳೋದಕ್ಕ? ಸುಖ ಕೊಡು, ಆ ಕೀರ್ತಿ ಕೊಡು, ಧನ ಕೊಡು, ಇವೆಲ್ಲ ತಿರ್ಗಾ ಸಂಸಾರಕ್ಕೆ ಬಿಡೋದಕ್ಕೆ ಅಲ್ಲ ಅಲ್ಲ ಅಲ್ಲ. ಯಾವುದಕ್ಕೆ? ನಿಶ್ರೇಯಸಾವಾಪ್ತಯೇ, ನಿಶ್ರೇಯಸ ಪ್ರಾಪ್ತಿಗಾಗಿ ನಾನು ಆ ಗುರುವಾದ ಶಂಕರನನ್ನ ನಮಸ್ಕರಿಸುತ್ತೇನೆ. ಯಾರು ಆ ಶಂಕರ ಗುರು? ದೇವ ಕಾರುಣಿಕೋವತೀರ್ಯ ಸಮಶಾಸದ್ಯಸ್ತು ಶಾರೀರಕ್ಕೆ. ತಾರೆ ಇಳಿದು ಬಂದು ಆ ಶಾರೀರಿಕ ಮೀಮಾಂಸಾ ಸೂತ್ರಗಳಿಗೆ ಭಾಷ್ಯವರು ಬರೆದಂತಹ ಪರಮ ಗುರು. ಅವನನ್ನು ನಾನು ಆಶ್ರಯಿಸುತ್ತೇನೆ, ಅವನಿಗೆ ನಮಸ್ಕರಿಸುತ್ತೇನೆ. ಯಾತಕ್ಕೆ? ತಿರುಗಿ ಸಂಸಾರದೊಳಗೆ ಬೀಳುವುದಕ್ಕಲ್ಲ. ಏನು ಅದು ಕೊಡು, ಇದು ಕೊಡು, ದುಡ್ಡು ಕೊಡು, ದುರ್ಗಾಣೆ ಕೊಡು, ಕೀರ್ತಿ ಕೊಡು, ಐಶ್ವರ್ಯ ಕೊಡು, ಎಲ್ಲ ಅದ್ಯಾವುದಕ್ಕೂ ಅಲ್ಲ. ಅದೆಲ್ಲ ಸಂಸಾರ. ಅದಕ್ಕಲ್ಲ. ಯಾತಕ್ಕೆ? ನಿಶ್ರೇಯಸಾವಾಪ್ತಯೇ, ನಿಶ್ರೇಯಸಕ್ಕಾಗಿ. ಅಂದ್ರೆ ಈ ಒಂದು ಯಾವ ದ್ವಂದ್ವವು ಇಲ್ಲದೆ ಇರತಕ್ಕಂತಹ ಸ್ಥಿತಿಯನ್ನು ಪಡೆಯುವುದಕ್ಕಾಗಿ, ಅನುಭವಿಸುವುದಕ್ಕಾಗಿ. ಅದು ಯಾವಾಗ? ಯಾವಾಗಲೂ ಸತ್ತ ಮೇಲಲ್ಲ, ಈಗ ಈ ಕ್ಷಣದಿಂದ ಅಷ್ಟೇ. ಇವತ್ತಿನಿಂದ ಮುಗಿದೋಯ್ತು. ಎಲ್ಲಿಯವರೆಗೆ ಶರೀರ ಇರುತ್ತೋ ಅಲ್ಲಿಯವರೆಗೂ ಕೂಡ ಅಷ್ಟೇನೆ. ಆಮೇಲೂ ಕೂಡ ಶರೀರ ಬಿದ್ದ ಮೇಲೆ ಶರೀರವೇ ಇಲ್ಲದೆ ಇರುವ ಬಿದ್ದೋಗೋದಿಲ್ಲ. ಏನ್ ಮಾಡ? ನಿಶ್ರೇಯಸಾವಾಪ್ತವೇ ಅಹಂ ಪ್ರಣಮಾಮಿ ಅಂತಕ್ಕಂಥ ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಶ್ಲೋಕ ಇದು. ನನ್ನ ಇದನ್ನ ಹೇಳಿದ್ದೆ, ಇದೆಲ್ಲೋ ಯಾವ್ದು ನೋಡ್ತಾ ಇದ್ದೆ, ಅವಾಗ ಈ ಶ್ಲೋಕ ಕಣ್ಣಿಗೆ ಬಿತ್ತು. ಅವಾಗ ಜ್ಞಾಪಕ ಬರ್ತಿದ್ರು. ಓ ಇದು ಹೇಳಿದ್ನಲ್ಲ ಅಂದ್ಬಿಟ್ಟು ಇದನ್ನ ಹೇಳೋಣ ಇವತ್ತು ಅಂತ ಹೇಳಿ ಹೇಳಿದೆ. ನೋಡೋಣ ಇನ್ನೊಂದ್ಸರಿ. ಈಗ ನಮ್ಗೆ ಅರ್ಥ ಆಗಿದೆ. ಶ್ಲೋಕವನ್ನ ಇನ್ನೊಂದ್ಸಾರಿ ಪಾರಾಯಣ ಮಾಡೋಣ. ಪಾರಾಯಣ ಮಾಡುವಾಗ ಇದರ ಅರ್ಥ ಅನ್ವಯ ಇದೆಯಲ್ಲ, ಅನ್ವಯ ಅರ್ಥ ಅದನ್ನ ಮನಸ್ಸಿಗೆ ತಂದುಕೊಂಡು ಪಾರಾಯಣ ಮಾಡಿ ಶಂಕರ ಪಾದರನ್ನ ನಮಸ್ಕಾರ ಮಾಡಿ ಅವರ ಒಂದು ಅನುಗ್ರಹವನ್ನು ಪಡೆದು ಈ ಒಂದು ಭಾಷ್ಯ ಭಾಗವನ್ನ ಪ್ರಾರಂಭ ಮಾಡೋಣ.
ಓಂ ಮಿಥ್ಯಾಜ್ಞಾನ ವಿಜೃಂಭಮಾಣ ಜಗತಾಮಭ್ಯಂತರೇ ಭುಂಜತ ಪ್ರಾರಬ್ಧಾನಿ ನಿರೀಕ್ಷ್ಯ ಜೀವನಿಚಯಾನ್ ಮೂಢಾನ ವಿದ್ಯಾವಶಾನ್ ದೇವಃ ಕಾರುಣಿಕೋವತೀರ್ಯ ಸಮಶಾ ಸದ್ಯಸ್ತು ಶಾರೀರಕೆ ಭಾಷ್ಯಂ ತಂ ಪ್ರಣಮಾಮಿ ಶಂಕರ ಗುರುಂ ನಿಶ್ರೇಯಸಾವಾಪ್ತಯೇ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ತೃತೀಯೇ ಪಾದೆ ಷಷ್ಠಂ ಆನಂದಾದ್ಯಧಿಕರಣಂ. ಅದೇ ಅಲ್ವೇ? ಓಂ ಆನಂದಾದಯ ಅದೇನಾ? ಓಂ ಆನಂದಾದಯ ಪ್ರಧಾನಸ್ಯ ಓಂ ಪ್ರಿಯಶಿರಸ್ವಾದ್ಯ ಪ್ರಾಪ್ತಿರುಪಚಯಾಪಚಯೌ ವಿಭೇದೆ ಓಂ ಇತರೇತ್ವರ್ಥ ಸಾಮಾನ್ಯಾತ್. ಇಮಾನಿ ತಾನಿ ತ್ರೀಣಿ ಸೂತ್ರಾಣಿ ಅಸ್ಮಿನ್ ಆನಂದಾದ್ಯಧಿಕರಣೆ ಉಪನಿಬದ್ಧಾನಿ ಭಗವತಾ ಬಾದರಾಯಣೇನ ಸರ್ವಜ್ಞೇನ ಆಚಾರ್ಯೇಣ. ಪ್ರಕೃತಂ ಸೂತ್ರಂ ಅಸ್ಮಿನ್ ಅಧಿಕರಣೆ ದ್ವಿತೀಯಂ ಸೂತ್ರಂ. ತತ್ಸೂತ್ರಂ ದ್ವಿವಾರಂ ಪಠಾಮಃ. ಓಂ ಪ್ರಿಯಶಿರಸ್ವಾದ್ಯ ಪ್ರಾಪ್ತಿರುಪಚಯಾಪಚಯೌ ಹಿ ಭೇದೆ ಓಂ ಪ್ರಿಯಶಿರಸ್ವಾದ್ಯ ಪ್ರಾಪ್ತಿರುಪಚಯಾಪಚಯೌ ಹಿ ಭೇದೆ ಅಂತಕ್ಕಂಥದ್ದು ಈ ಒಂದು ಸೂತ್ರ. ಇದರ ಒಂದು ಮೊದಲು ಪದವಿಭಾಗ ಅನ್ವಯ ನೋಡ್ಬಿಡೋಣ, ಆಮೇಲಿಂದ ಇದರ ಒಂದು ಸಂದರ್ಭವನ್ನು ಕೂಡ ನೋಡೋಣ. ಪದವಿಭಾಗ ನೋಡೋಣ. ಪ್ರಿಯಶಿರಸ್ವಾದ್ಯ ಪ್ರಾಪ್ತಿ ಒಂದೇ ಪದ ಇದು. ಸಂಧಿ ಬೆಳೆಸಿದರೆ ಪ್ರಿಯಶಿರಸ್ವಾದಿ ಅಪ್ರಾಪ್ತಿ. ಮತ್ತೆ ಉಪಚಯಾಪಚಯವು ಇದು ಒಂದೇ ಪದ. ಉಪಚಯಶ್ಚ ಅಪಚಯಶ್ಚ ಉಪಚಯಾಪಚಯೌ ದ್ವಂದ್ವ ಸಮಾಸ. ಉಪಚಯಾಪಚಯೌ ಹಿ ಭೇದೆ. ಎಷ್ಟಾಯ್ತು? ಇದು ಚತುಷ್ಪದಾತ್ಮಕಮಿದಂ ಸೂತ್ರಂ. ಅಸ್ಮಿನ್ ಅಸ್ಮಿನ್ ಸೂತ್ರೇ ಚತ್ವಾರಿ ಪದಾನಿ ಭವಂತಿ. ಅನ್ವಯ ನೋಡೋಣ. ಅನ್ವಯ ಪ್ರಿಯಶಿರಸ್ವಾದ್ಯ ಪ್ರಾಪ್ತಿ ಅಂತ ಇದೆಯಲ್ಲ, ಇದು ಸಮಸ್ತ ಪದ. ಎರಡು ಪದಗಳು ಸಂಧಿಯಾಗಿ ಒಂದಾಗಿದೆ. ಪ್ರಿಯಶಿರಸ್ವಾದಿ ಅಪ್ರಾಪ್ತಿ, ಪ್ರಿಯಶಿರಸ್ವಾದ್ಯ ಪ್ರಾಪ್ತಿ, ಇದು ಸಮಸ್ತ ಪದ. ವಿಗ್ರಹ ಏನಾಗುತ್ತೆ ಅಂದ್ರೆ ಸುಲಭವಾಗಿದೆ. ಪ್ರಿಯಶಿರಸ್ವಾದೀನಾಂ ಅಪ್ರಾಪ್ತಿ. ಪ್ರಿಯಶಿರಸ್ವಾದೀನಾಂ ಅಪ್ರಾಪ್ತಿ ಅಂದ್ರೆ ಪ್ರಿಯಶಿರಸ್ವಾದಿಗಳಿಗೆ ಇಲ್ಲಿ ಪ್ರಾಪ್ತಿ ಇಲ್ಲ, ಇಲ್ಲಿ ಅವಕಾಶವಿಲ್ಲ. ಪ್ರಿಯಶಿರಸ್ವಾದಿಗಳಿಗೆ ಏನು ಪ್ರಿಯಶಿರಸ್ವ ಅಂತಂದ್ರೇನು? ಎಲ್ಲಿ ಪ್ರಾಪ್ತಿ ಇಲ್ಲ ಇವಕ್ಕೆ ಅಂದ್ರೆ ಅದನ್ನ ನಾವು ಸ್ವಲ್ಪ ಸೇರಿಸ್ಕೊಳ್ಬಹುದು. ಏನಾಗುತ್ತೆ ಅವಾಗ? ಪ್ರಿಯಶಿರಸ್ವಾದೀನಾಂ ಧರ್ಮಾಣಾಂ. ಯಾವುದು? ಪ್ರಿಯಶಿರಸ್ವಾದೀನಾಂ ಧರ್ಮ. ಈ ಪ್ರಿಯಶಿರಸ್ವ ಮುಂತಾದವುಗಳು ಇದು ಧರ್ಮ. ಇದು ಧರ್ಮ ಅಂತಂದ್ರೆ ಏನು? ಇದು ಒಂದು ಈ ವಿಶೇಷಣವಾಗಿ ಬರತಕ್ಕಂಥ ಒಂದು ಪದ 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 ಇದು ವಿಶೇಷಣ. ಇವನು ಬಹಳ ಶೂರ, ಅದು ಶೂರ ಅಂತ ಶೌರ್ಯ ಅಂತಕ್ಕಂಥದ್ದು ಆ ಒಂದು ಅವನಿಗೆ ಗುಣ, ಅದು ವಿಶೇಷಣವಾಗಿ ಬಂದಿರ್ತಕ್ಕಂಥ ಶೂರನಾದ ರಾಜ ವಿಶೇಷಣ, ಧರ್ಮ ವಿಶೇಷ. ಹೀಗೆ ಪ್ರಿಯಶಿರಸ್ವಾದೀನಾಂ ಧರ್ಮಾಣಾಂ ಅಪ್ರಾಪ್ತಿ. ಈ ಪ್ರಿಯಶಿರಸ್ವೇ ಮುಂತಾದ ಧರ್ಮಗಳಿಗೆ ಪ್ರಾಪ್ತಿ ಇಲ್ಲ, ಅವಕಾಶವಿಲ್ಲ. ಎಲ್ಲ ಅವಕಾಶ ಇಲ್ಲ ಅಂದ್ರೆ ಜ್ಞೇಯ ಬ್ರಹ್ಮ ವಿಷಯ ತಿಳಿಸ್ಕೊಡಿ. ಎರಡು ಬ್ರಹ್ಮವನ್ನು ಹೇಳಿದ್ದಲ್ಲ, ಒಂದು ಜ್ಞೇಯ ಬ್ರಹ್ಮ,
ಒಂದು ಉಪಾಸ್ಯ ಬ್ರಹ್ಮ, ದ್ವಿರೂಪಂ ಹಿ ಬ್ರಹ್ಮ ಅವಗಮ್ಯತೆ. ಎಲ್ಲಿ? ಮೊಟ್ಟ ಮೊದಲು ಆನಂದಾಧ್ಯಧಿಕರಣದಲ್ಲಿ ಮಾಡಿಬಿಟ್ಟಿದ್ದಾರೆ. ಆನಂದ ಇದರಲ್ಲಿ ಮೊಟ್ಟ ಮೊದಲೇ ಎಲ್ಲಿ ಜ್ಞೇಯ ಬ್ರಹ್ಮ ವಿಷಯದಲ್ಲಿ ಅಪ್ರಾಪ್ತಿ, ಪ್ರಾಪ್ತಿ ಅವಕಾಶವಿಲ್ಲ. ಯಾವುದಕ್ಕೆ? ಪ್ರಿಯಶರತ್ವಾದಿ ಧರ್ಮಗಳಿಗೆ. ಯಾತಕ್ಕೆ? ಹಿ ಹಿ ಅಂತಂದ್ರೆ ಯಸ್ಮಾತ್, ಯಾತಕ್ಕೆ, ಏತಕ್ಕೆ ಅಂದರೆ ಅಂತ ಕಾರಣ. ಹಿ ಭೇದೆ, ಭೇದೆ ಅಂತ ಇದೆ. ಭೇದೇನೇನು? ಭೇದೆ ಸತಿ, ಭೇದವಿರುವಲ್ಲಿ ಎಲ್ಲೆಲ್ಲಿ ಭೇದ ಅಂತ ಇದೆಯೋ ಅಲ್ಲೆಲ್ಲವೂ ಕೂಡ ಏನು? ಉಪಚಯ ಅಪಚಯವು. ಅಂದ್ರೇನು? ಉಪಚಯ ಮತ್ತೆ ಅಪಚಯ ಇದು ಧರ್ಮನೇ. ಉಪಚಯ ಅಪಚಯ ಮುಂತಾದ ಧರ್ಮವು ಸಂಭವತಃ ಸೇರಿಸ್ಕೋಬೇಕು. ಅಲ್ಲಿಗೆ ಪೂರ್ತಿ ವಾಕ್ಯ ಏನಾದಾಗಾಯ್ತು? ಪ್ರಿಯಶಿರಸ್ವಾದ್ಯ ಪ್ರಾಪ್ತಿ ಅಂತ ಇದೆಯಲ್ಲ, ಅದಕ್ಕೆ ಪ್ರಿಯಶಿರಸ್ವಾದೀನಾಂ ಧರ್ಮಾಣಾಂ ಜ್ಞೇಯ ಬ್ರಹ್ಮ ವಿಷಯ ಅಪ್ರಾಪ್ತಿ ಹಿ ಯಸ್ಮಾತ್ ಭೇದೆ ಸತಿ ಉಪಚಯಾಪಚಯೌ ಧರ್ಮೌ ಸಂಭವತಃ. ಇದು ಒಂದು ಅನ್ವಯ ಕ್ರಮ. ಏನಾಗುತ್ತೆ ಅದ್ರ ಚಲನ ಅನುವಾದ ಮಾಡಿದ್ರೆ? ಆದರೆ ಹಿಂದೆ ಹೇಳಿದ್ರೆ ಸಂಬಂಧಪಟ್ಟ ಹೇಳ್ತಾರೆ, ಹಿಂದೆ ಏನ್ ಹೇಳಿದ್ದಾರೆ ಅಂತ. ಆದ್ರೆ ಪ್ರಿಯಶಿರಸ್ವವೇ ಮುಂತಾದ ಧರ್ಮಗಳು ಇದಕ್ಕೆಲ್ಲ ಏನಾಗಬೇಕು? ಏನ್ ಪ್ರಿಯಶಿರಸ್ವ ಅಂತ ಎಲ್ಲಿ ಹೇಳಿದ್ದಾರೆ? ಏನ್ ಹಾಗಂದ್ರೆ ಇವೆಲ್ಲರ ಪರೀಕ್ಷೆ ಇರಬೇಕು. ಪರಿಚಯ ನಮಗಿದೆ, ಎಲ್ಲ ಗೊತ್ತಿದೆಲ್ಲ ನಮಗೆ. ಆದರೂ ಕೂಡ ಗೊತ್ತಿದೆ, ಪೂರ್ಣವಾಗಿ ನಾವು ಅಧ್ಯಯನ ಮಾಡಿದ್ರೆ ಈ ಸಂದರ್ಭಕ್ಕೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡಿದ್ರು ಸಾಕು. ಅದ್ರ ಮುಂದೆ ಹೇಳ್ತೇನೆ. ಈ ಪ್ರಿಯಶಿರಸ್ವವೇ ಮುಂತಾದ ಧರ್ಮಗಳು ಜ್ಞೇಯ ಬ್ರಹ್ಮದ ವಿಷಯದಲ್ಲಿ ಪ್ರಾಪ್ತವಾಗುವುದಿಲ್ಲ. ಏಕೆಂದರೆ ಏಕೆಂದರೆ ಭೇದವಾದರೆ, ಒಂದು ಪಕ್ಷ ಭೇದ ಅಂತ ಆದರೆ, ಧರ್ಮ ಅಂತ ಇರ್ಬೇಕಾದ್ರೆ ಅದಕ್ಕೇನು ಇರಬೇಕು ನೋಡಿ? ಧರ್ಮಿ ಅಂತ ಒಬ್ಬ ಇರ್ಬೇಕು, ಧರ್ಮ ಅಂತ ಒಂದಿದೆ. ಧರ್ಮಿ ಅಂತ ಇದ್ದಾಗ ಅದು ಅವನಿಗೆ ಧರ್ಮದಂತ ಆಗುತ್ತೆ. ಎರಡು ವಸ್ತು ಇದ್ದೇ ಇರಬೇಕು. ಎರಡು ವಸ್ತು ಇದೆ ಅಂತ ಆದ್ರೆ ಭೇದ ಅಂತ ಆಯ್ತು. ಭೇದ ಅಂತ ಆದರೆ ಏನಾಗುತ್ತೆ? ಆವಾಗ ಧರ್ಮಗಳೆಲ್ಲ ಹೊಂದುತ್ತವೆ. ಇವು ಶೂರನೋ ಹೇಳಿನೋ ಅಥವಾ ಇನ್ನೊಂದೋ ಏನೋ ಒಂದು ಬಲಶಾಲಿ ಅಂತ ಯಾವ್ದೋ ಎಲ್ಲ ಹೊಂದುತ್ತವೆ. ಎರಡು ಇಬ್ಬರಿದ್ರೆ, ಎರಡು ತತ್ವ ಇದ್ರೆ, ಎರಡು ತತ್ವ ಇದ್ರೆ ಆವಾಗ ಏನಾಗುತ್ತೆ? ಹಿಗ್ಗು ತಗ್ಗುಗಳೆಂಬ ಉಪಚಯ ಅಪಚಯ ಆದ್ರೆ ಉಪಚಯ ಅಂದ್ರೆ ಹಿಗ್ಗು, ಅಪಚಯ ಅಂದ್ರೆ ತಗ್ಗು. ವೃದ್ಧಿ ಮತ್ತೆ ಕ್ಷೀಣಕ್ಷಯ, ವೃದ್ಧಿ ಕ್ಷಯಗಳೆಂಬ ಧರ್ಮಗಳು, ಉಪಚಯ ಅಪಚಯ ಹಿಗ್ಗು ತಗ್ಗುಗಳೆಂಬ ಧರ್ಮಗಳು ಹೊಂದುತ್ತವೆ. ಇಲ್ಲೇನು ಹೊಂದೋದಿಲ್ಲ. ಯಾವಾಗ ಭೇದ ಇದ್ದರೆ ಮಾತ್ರ ಈ ಧರ್ಮಗಳು ಹೊಂದುತ್ತೆ, ಉಪಚಯ ಅಪಚಯವು ಅಂತಕ್ಕಂಥದ್ದು. ಇಲ್ಲೇನು ಹೊಂದೋದಿಲ್ಲ. ಜ್ಞೇಯ ಬ್ರಹ್ಮ ಹೇಗಿದೆ? ಜ್ಞೇಯ ಬ್ರಹ್ಮದಲ್ಲಿ ಭೇದ ಇದೆಯಾ? ಏನಿಲ್ಲ. ಏಕಮೇವಾದ್ವಿತೀಯಂ ಬ್ರಹ್ಮ. ಆದ್ದರಿಂದ ಇಲ್ಲಿ ಈ ಪ್ರಿಯಶಿರಸ್ವ ಮುಂತಾದ ಧರ್ಮಗಳು ಹೊಂದುವುದಿಲ್ಲ. ಇಲ್ಲಿ ನಾವು ಅದನ್ನ ನಾವು ತೆಗೆದುಕೊಳ್ಳಬಾರದು. ಅದಕ್ಕೆ ಪ್ರಾಪ್ತಿ ಇಲ್ಲ, ಇಲ್ಲಿ ಅವಕಾಶ ಇಲ್ಲ. ಯಾತಕ್ಕೆ ಈ ಸೂತ್ರ ಹೇಳಿದ್ರು ಅಂತಂದ್ರೆ, ಹಿಂದಿನ ಸೂತ್ರ ನಮಗೆ ಸಂಬಂಧ, ಹಿಂದಿನ ಅಧಿಕರಣ ಸಂಬಂಧ. ಹಿಂದಿನ ಅಧಿಕರಣದಲ್ಲಿ ಏನ್ ಹೇಳಿದ್ರು? ಯಾವುದದು? ಸರ್ವಭೇದಾದನ್ಯತ್ರೇಮೇ ಅಂತಕ್ಕಂಥದ್ದು. ಸರ್ವ ಅಭೇದಾತ್, ಸರ್ವೇಷಾಂ ಅಭೇದಾತ್ ಅನ್ಯತ್ರ ಇಮೇ ಧರ್ಮಾ ಸ್ವೀಕರ್ತವ್ಯಾ ಅಂತ ಹೇಳಿದ್ರು. ಯಾವ ಭೇದವೂ ಇಲ್ಲದಿರುವುದರಿಂದ ಬೇರೆ ಕಡೆಯಲ್ಲಿಯೂ ಕೂಡ ಈ ಗುಣಗಳನ್ನ, ಧರ್ಮಗಳನ್ನ ಸೇರಿಸಿಕೊಳ್ಳಬೇಕು ಅಂತ ಹೇಳಿದ್ರು. ಯಾವ ಭೇದವೂ ಇಲ್ಲ. ಯಾವ ಭೇದ ಇಲ್ಲ ಅಂದ್ರೆ ಏನು? ಆ ಒಂದು ಪ್ರಕರಣದಲ್ಲಿ ಭೇದವಿಲ್ಲ ಅಂತ ಅರ್ಥ. ಯಾವುದೊಂದು ಉಪಾಸನಾ ಪ್ರಕರಣ, ಆ ಉಪಾಸನಾ ಉದಾಹರಣೆಗಳು ಹೇಳಿದ್ರು. ಪ್ರಾಣೋಪಾಸನೆಯನ್ನ, ಪ್ರಾಣೋಪಾಸನೆಯಲ್ಲಿ ಒಂದು ಉಪನಿಷತ್ತಿನಲ್ಲಿ ಆ ಪ್ರಾಣೋಪಾಸನೆಯಾಗಿ ಹೇಳಿರತಕ್ಕಂತಹ ಧರ್ಮಗಳು ಕೆಲವಿರ್ತವೆ. ಇನ್ನೊಂದು ಉಪನಿಷತ್ತಿನಲ್ಲಿ
ಅದೇ ಪ್ರಾಣೋಪಾಸನೆ ಹೇಳಿರ್ತಕ್ಕಂಥ ಧರ್ಮಗಳಲ್ಲಿ ಕೆಲವು ಇರುತ್ತವೆ, ಕೆಲವು ಇರೋದಿಲ್ಲ. ಇನ್ನೊಂದೇನೋ ಇಲ್ಲಿಲ್ದೇ ಇರೋ ಹೊಸದಾಗಿ ಒಂದು ಹಾಕಿರ್ತಾರೆ. ಆದರೂ ಕೂಡ ಎಲ್ಲವನ್ನೂ ಕೂಡ ಎಲ್ಲ ಶಾಖೆಗಳಲ್ಲಿ ಹೇಳಿರತಕ್ಕಂಥ ಧರ್ಮಗಳನ್ನು ಕೂಡ ಸೇರಿಸಿಕೊಂಡು ಉಪಾಸನೆ ಮಾಡಬೇಕು. ಹೇಳಿಲ್ಲ ಅಂತಂದ್ರೂ ಕೂಡ ಸೇರಿಸ್ಕೋಬೇಕು, ಬಿಟ್ಟಿದ್ರು ಸೇರಿಸ್ಕೊಳ್ಬೇಕು. ಯಾಕೆ ಅಂತಂದ್ರೆ ಪ್ರಕರಣ ಒಂದೇ. ಅದಕ್ಕೆ ಉದಾಹರಣೆ ಕೊಟ್ಟಿದ್ರು. ದೇವದಂತ ಅಂತ ಒಬ್ಬ ಇದ್ದ. ಅವನು ಏನೋ ನಮ್ಮ ಭಾರತ ದೇಶದಲ್ಲಿ ಕೆಲವು ಎಲ್ಲ ಗುಣಗಳನ್ನು ಹೊಂದಿದ್ದ. ಇದೆಲ್ಲೂ ಅಮೆರಿಕಕ್ಕೆ ಹೋದ. ಅಲ್ಲೇನಾಯ್ತು, ಕೆಲವು ಗುಣಗಳನ್ನ ಅಲ್ಲಿ ಪ್ರಕಾಶ ಪಡಿಸಿಕೊಳ್ಳುವುದಕ್ಕೆ ಅವಕಾಶ ಇರ್ಲಿಲ್ಲ, ಅಲ್ಲಿ ಬಿಟ್ಟಿದ್ದ. ಅಲ್ಲಿ ಇನ್ಯಾವುದೋ ಇದ್ದು ಗುಣ ಪ್ರಕಾಶ ಪಡಿಸ್ಕೊಂಡಿದ್ದ. ಉದಾಹರಣೆಗೆ ದೇವದತ್ತ ಇದ್ದ. ಇಲ್ಲಿ ಅವನು ಒಳ್ಳೆಯ ಒಂದು ಯಾರು ಕಂಪ್ಯೂಟರ್ ಇಂಜಿನಿಯರ್ ಆಗಿದ್ದ, ಮತ್ತೆ ಒಳ್ಳೆಯ ಸಂಗೀತಗಾರ, ವೀಣೆ ನುಡಿಸ್ತಾ ಇದ್ದ. ಎರಡು ಅವನಲ್ಲಿತ್ತು. ಅಲ್ಲಿಗೆ ಹೋದ. ಅಲ್ಲಿಗೆ ಹೋದ್ಮೇಲೆ ಏನಾಯ್ತು, ಈ ಸಂಗೀತ ಅಲ್ಲಿ ಬೇಡವಾಗಿತ್ತು, ಅಲ್ಲಿ ಬಿಟ್ಟ. ಬರೀ ಏನೋ ಕಂಪ್ಯೂಟರ್ ಮಾಡ್ಕೊಂಡಿದ್ದ. ಇದ್ದ ಮಾತ್ರಕ್ಕೆ ಅವನಲ್ಲಿ ಆ ಗುಣ ಹೊರಟೋಯ್ತು ಅಂತ ಅರ್ಥನ? ಇಲ್ಲ ಇಲ್ಲ, ಇದ್ದೇ ಇದೆ. ಅಲ್ಲಿ ಇಲ್ಲ ಅಂದ ಮಾತ್ರಕ್ಕೆ ಅಲ್ಲಿ ಸೇರಿಸ್ಕೊಳ್ಬೇಕು ಅವನ ಗುಣ. ಅಲ್ಲಿ ಹೇಳಿಲ್ಲ ಓ ಇವನು ದೊಡ್ಡ ಕಂಪ್ಯೂಟರ್ ಇಂಜಿನಿಯರ್ ಅಂತಾರೆ, ಆದರೂ ಕೂಡ ಇವರು ಸಂಗೀತಗಾರ ಅಂತ ಅನ್ನೋದನ್ನು ಸೇರಿಸ್ಕೊಳ್ಬೇಕ. ಅವಕಾಶ ಇಲ್ಲ, ಆದ್ರೂ ಸೇರಿಸ್ಕೋಬೇಕು ಹೇಳಿದ್ರು. ಯಾಕೆ? ಅವನು ಒಬ್ಬನೇ, ದೇವದತ್ತ ಒಬ್ಬನೇ. ಇಲ್ಲೂ ಹಾಗೆ ಒಂದೇ ಉಪಾಸ್ಯ ಪ್ರಕರಣ ಸೇರಿಸ್ಕೋಬೇಕು. ಹಾಗಾದ್ರೆ ಈಗೇನಾಯ್ತು, ಅದನ್ನ ಹಿಂದೆ ಅಧಿಕರಣದ ತೀರ್ಮಾನ ಮಾಡಿದ್ರು. ಈ ಅಧಿಕರಣದ ಏನ್ ಮಾಡದ ಸ್ವಾಮಿ, ಪೂರ್ವಪಕ್ಷಿ ಅಂತ, ಸ್ವಾಮಿ ಹಾಗಾದ್ರೆ ಈ ಎಲ್ಲ ಗುಣಗಳನ್ನ ಒಂದು ಕಡೆ ಹೇಳಿದ್ದಾರೆ, ಕೆಲವು ಕಡೆ ಬಿಟ್ಟಿರಲ್ಲ. ಎಲ್ಲ ಕಡೆ ಹೇಳಿರ್ತಕ್ಕಂಥ ಗುಣಗಳನ್ನ ಸೇರಿಸ್ಕೊಳ್ಬೇಕಲ್ವಾ ಅಂತ. ಹೌದಪ್ಪ, ಹೀಗೆಲ್ಲ ಹೇಳಿದ್ವಲ್ಲ ನಾವು, ಪ್ರಕರಣ ಒಂದೇ ಆಗಿದೆ, ಸೇರಿಸ್ಕೊಳ್ಬೇಕು ಅಂತ ಹೇಳಿದ್ವಲ್ಲ. ಸರಿ ಸ್ವಾಮಿ, ಹಾಗಾದ್ರೆ ಏನಾಗುತ್ತೆ? ನೀವು ಹೇಳಿದ್ದನ್ನ ನಾವು ಒಪ್ಪಿದರೆ ಏನಾಗುತ್ತೆ ಗೊತ್ತಾ ಸ್ವಾಮಿ? ನೋಡಿ, ತೈತ್ತಿರೀಯದಲ್ಲಿ ಈ ಆತ್ಮ ಅಂತ ಹೇಳಿ, ಈ ಆತ್ಮನಿಗೆ ಕೆಲವು ಗುಣಗಳನ್ನ ಹೇಳಿದ್ದಾರೆ, ಅವಯವಗಳನ್ನ ಹೇಳಿದ್ದಾರೆ. ಹೌದಾನ ಸ್ವಾಮಿ? ಕೇಳ್ದ. ಹೌದಪ್ಪ. ನೋಡಿ, ಎಲ್ಲಿ ನಾವೇ ಹೇಳ್ತೇವೆ ಅಂತ ಹೇಳಿ ನೋಡಿ, ಈ ಒಂದು ಪರಬ್ರಹ್ಮವನ್ನ ತಿಳಿಸಿಕೊಡುವ ಸಂದರ್ಭದಲ್ಲಿ ಅನ್ನಮಯಾದಿ ಕೋಶಗಳನ್ನ ಹೇಳಿ, ಎಲ್ಲಿವರೆಗೆ? ಈ ಕೊನೆ ವಿಜ್ಞಾನಮಯನೂ ಆಯ್ತು, ಮತ್ತೆ ಆನಂದಮಯ, ಅಲ್ಲಿಯವರೆಗೂ ಕೂಡ ಕೋಶಗಳನ್ನ ಹೇಳಿ, ಅಲ್ಲಿ ಏನು ಮಾಡಿದ್ದಾರೆ? ಆನಂದ ಕೋಶದಲ್ಲಿ, ಆನಂದಮಯ ಕೋಶದಲ್ಲಿ ಏನು ಮಾಡಿದ್ದಾರೆ? ಆ ಒಂದು ಆನಂದಮಯನಿಗೆ ಏನು? ತಸ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಅಂದ್ಬಿಟ್ಟು ಆನಂದ ಆತ್ಮ ಅಂತ ಹೇಳಿದ್ದಾರೆ. ಹೋಗ್ತಾರೆ ಸ್ವಾಮಿ, ಯಾವುದು ಪ್ರಕರಣ ಇದು? ಆನಂದ ಆತ್ಮ. ಆನಂದವೇ ಆತ್ಮ ಬ್ರಹ್ಮ, ಆತ್ಮ ಬ್ರಹ್ಮ ಎಲ್ಲ ಒಂದೇ ಹೇಳಿರೋದ್ರಿಂದ ಅಲ್ಲಿ ಏನಿದ್ದಾರೆ? ತಸ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ. ಈಗ ಶಿರಸ್ವಾದಿ, ಅದೇ ಪ್ರಿಯ ಶಿರಸ್ವಾದಿ ಇದೆ, ಅದು ಅಲ್ಲಿ ಹೇಳಿದೆಯಲ್ಲ, ಅದು ಇದೇ ಗುಣಗಳನ್ನ ನಾವು ಸೇರಿಸ್ಕೋಬೇಕು ಅಂತಾಯ್ತು. ನೀವು ಹೇಳಿದ್ರಲ್ಲ, ಒಂದ್ ಕಡೆ ಬಿಟ್ಟು ಹೋದ್ರೆ ಎಲ್ಲಾ ಕಡೆ ಸೇರಿಸ್ಕೋಬೇಕು ಅಂತ. ನೋಡಿ, ತೈತ್ರಿಯದಲ್ಲಿ ಪ್ರೇಷರಸ್ವಾದಿಗಳು ಹೇಳಿದ್ದಾರೆ. ಕೆಲವು ಕಡೆ ಈ ಕಠೋಪನಿಷತ್ತಲ್ಲಿ ಹೇಳಿಲ್ಲ. ಅಶಬ್ದ ಮತ್ಪರ್ಶವರೂಪ ಅವ್ಯಯ ಅಂತ ಹೇಳಿದ್ದಾರೆ. ಹೇಳಿಲ್ಲದೆ ಇದ್ರೂ ಕೂಡ ನೀವು ಹೇಳಿದ ಪ್ರಕಾರ ಈ ಪ್ರೇಷರಸ್ವಾದಿ ಗುಣಗಳನ್ನ ಇಲ್ಲಿ ನಾವು ಸೇರಿಸಿಕೊಳ್ಳಬೇಕು. ಅಲ್ಲಿ ಏನಾಯ್ತು? ಆತ್ಮನಿಗೆ, ಬ್ರಹ್ಮಕ್ಕೆ ಪ್ರೇಷರತ್ವ ಅಂತಕ್ಕಂಥದ್ದು ಬಂದಾಗಾಯ್ತು, ಅಲ್ಲಿಗೆ ಅವಯವ ಅಂತ ಬಂದಾಗಾಯ್ತು, ಅಲ್ಲಿಗೆ ನಿಮ್ಮ ಅದ್ವೈತ ಅಂತ ಅನ್ನೋದು ಹೋಯ್ತು.
ಏನ್ ಸ್ವಾಮಿ ಶಂಕರಾಚಾರ್ಯರೇ, ನಿಮ್ಮ ಸಿದ್ಧಾಂತ ನಾವಲ್ಲ ಹೇಳ್ತಾ ಇರ್ತಾ, ನೀವೇ ಹೇಳೋಲ್ಲ ಹಿಂದೆ ಆನಂದ ಆದಯ ಪ್ರಧಾನ ಸ್ಯಾತ್ ಇವಾಗ ಹೇಳ್ತೀವಿ. ನಾವು ಈ ಹಿಂದೆ ಹೇಳಿದ್ರೆ ಸರ್ವಾಭೇದಾದನ್ಯತ್ರೇಮೇ ಅನ್ನೋ ನೀವೇ ಹೇಳಿದ್ರಲ್ಲ ಎಲ್ಲ ಕಡೆ ತಗೊಳ್ಬೇಕು ಅಂತ. ಹಾಗೆ ಇದ್ದು ತಗೊಂಡ್ಬೋಣ ಪ್ರೇಶ್ವರ ಸ್ವಾದಿಗಳನ್ನ. ಅಂದರೆ ಅದಕ್ಕೋಸ್ಕರ ಈ ಸೂತ್ರ ಬಂದಿದೆ. ಇಲ್ಲಪ್ಪ ಅಲ್ಲಿ ಹೇಳಿದ್ವಿ, ಆದ್ರೆ ಇಲ್ಲಿ ಇದನ್ನ ತೆಗೆದುಕೊಳ್ಳಬಾರದು. ನೋಡಿ, ಇದನ್ನೆಲ್ಲ ಯಾತಕ್ಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಎಷ್ಟೋ ಜನ ಈ ನಮ್ಮ ಸ್ವಾಮಿ ಪಾದರ ಪ್ರಕಾರ ಪಾಶ್ಚಾತ್ಯ ವಿದ್ವಾಂಸರಷ್ಟೇ ಅಲ್ಲ, ನಮ್ಮ ವಿದ್ವಾಂಸರು ಕೂಡ ಎಷ್ಟೋ ಜನ ಏನ್ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ, ಉಪನಿಷತ್ತುಗಳಲ್ಲಿ ಏಕವಾಕ್ಯತೆ ಇಲ್ಲ. ಉಪನಿಷತ್ತುಗಳಲ್ಲಿ ಏಕವಾಕ್ಯತೆ ಇಲ್ಲ. ಯಾಕೆ ನೋಡಿ, ಒಂದು ಕಡೆ ಪ್ರೇಷರತ್ವ ಹೇಳಿದ್ದಾರೆ, ಒಂದ್ ಕಡೆ ಬಿಟ್ಟಿದ್ದಾರೆ, ಒಂದ್ ಕಡೆ ತಗೋಬೇಕು ಅಂತಾರೆ, ಇನ್ನೊಂದ್ ಕಡೆ ಬಿಡಬೇಕು ಅಂತಾರೆ, ಇನ್ನೊಂದ್ ಕಡೆ ಇನ್ನೊಂದು ಹೇಳ್ತಾರೆ. ಇಲ್ವಲ್ಲ ಹಾಗಾಗಿ ಇದು ಆದರಣೀಯವಲ್ಲ ಅಂತ ಕೆಲವರು ತೀರ್ಮಾನ ಮಾಡ್ಬಿಡ್ತಾರೆ. ಇಲ್ಲದೆ ಇದ್ರೆ ಇಲ್ಲ ನೋಡಿ, ಇಲ್ಲಿ ದ್ವೈತವನ್ನು ಹೇಳಿದ್ದಾರೆ, ಏಕಮೇವಾದ್ವಿತೀಯವಾದ ಬ್ರಹ್ಮವನ್ನು ಹೇಳಿಲ್ಲ ಅಂತ ಹೇಳಿ ಅದ್ವೈತ ಸಿದ್ಧಾಂತಕ್ಕೆ ಕುಠಾರ ಕೆಲವರು ಹೇಳ್ತಾರೆ. ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾರೆ. ನೋಡಪ್ಪ, ಇಲ್ಲಿ ಇದನ್ನ ತಗೊಳ್ಬೇಕು, ಇಲ್ಲಿ ಇದನ್ನ ತಗೊಳ್ಬಾರ್ದು, ಯಾತಕ್ಕೆ ತಗೊಳ್ಬೇಕು, ಯಾತಕ್ಕೆ ತಗೊಳ್ಬಾರದು, ಯಾತಕ್ಕಿಲಿ ಎರಡನ್ನು ಹೇಳಿದ್ದಾರೆ, ಇವೆಲ್ಲವನ್ನೂ ಕೂಡ ನ್ಯಾಯಪೂರ್ವಕವಾಗಿ ಪದವಾಕ್ಯ ಪ್ರಮಾಣ ಪೂರ್ವಕವಾಗಿ ವ್ಯಾಖ್ಯಾನ ಮಾಡಿ ಸಿದ್ಧಾಂತ ಮಾಡಿರತಕ್ಕಂತಹ ಮಹನೀಯ ಪೂಜ್ಯ ಗುರುಗಳು ಶಂಕರ ಭಗವತ್ಪಾದರು. ಹೇಗೆ ಎಲ್ಲ ಉಪನಿಷತ್ತುಗಳಲ್ಲೂ ಕೂಡ, ಉಪನಿಷತ್ತುಗಳಿಗೂ ಕೂಡ ಏಕವಾಕ್ಯತೆಯನ್ನು ಹೇಳಿರ್ತಕ್ಕಂಥದ್ದು ಹೇಗೆ ಅಂತ ತೋರಿಸ್ಕೊಟ್ಟಿರ್ತಕ್ಕಂಥ ಮಹಾನುಭಾವ. ಅದನ್ನ ನಾವು ಈ ತತ್ವ ಸಮನ್ವಯ ಅಂತಕ್ಕಂಥ 4ನೇ ಸೂತ್ರ ಇದೆಯಲ್ಲ, ಅಲ್ಲಿ ವಿಸ್ತಾರವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಅವರ ಪ್ರತಿಪಾದನಾ ಒಂದು ಶೈಲಿ ಅಂತ ಇದೆಯಲ್ಲ ಆಚಾರ್ಯರು, ಎಲ್ಲೂ ಕೂಡ ಅದು ನಭೂತೋ ನ ಭವಿಷ್ಯತೆ ಮತ್ತೆ ಅನ್ಯಾದೃಶ ಪ್ರತಿಪಾದನೆ. ಆ 4ನೇ ಸೂತ್ರ ಅಧಿಕರಣ ಇದೆಯಲ್ಲ, ಅಧಿಕರಣ ಒಂದೇ, ಸೂತ್ರಣ ಒಂದೇ. ಇಲ್ಲಿ ಯಾಕೆ ಒಂದೊಂದು ಅಧಿಕರಣದಲ್ಲಿ ಒಂದೊಂದೇ ಸೂತ್ರ ಇರುತ್ತೆ. ಅದು ಅನ್ಯಾದೃಶ, ಅಲ್ಲಿ ಮಾಡಿದ್ದಾರೆ. ನೋಡೋಣ ಇಲ್ಲಿ ಏನಾಯ್ತು, ಈ ಸಂದರ್ಭ ಏನಾಯ್ತು ನೋಡಿ. ಒಂದ್ಸಾರಿ ಈ ವಾಕ್ಯ ಹಿಂದಿನ ಒಂದು ಸಂಬಂಧ ಮಾಡ್ಕೊಂಡು ಹೇಳ್ಬಿಡ್ತೇನೆ. ಈ ಸೂತ್ರ ಯಾತಕ್ಕೆ ಬಂದಿದೆ ಅಂತಂದ್ರೆ, ಏಕ ಪ್ರಧಾನ ಸಂಬದ್ಧ ಧರ್ಮ ಏಕತ್ರಾಪಿ ಮುಚ್ಯಮಾನಾ ಸರ್ವತ್ರೈವ ಉಪಸಂಹರ್ತವ್ಯ. ಇದು ಸಿದ್ಧಾಂತ. ಎಲ್ಲಿ ಮಾಡಿದ್ರು ಶಂಕರ ಭಗವತ್ಪಾದರು? ಸರ್ವಾಭೇದಾದನ್ಯತ್ರೇಮೇ ಅಂತಕ್ಕಂಥ ಹಿಂದಿನ ಅಧಿಕರಣದಲ್ಲಿ ಮಾಡಿದ್ರು. ಏನಿದ್ರ ಅರ್ಥ? ಏಕ ಪ್ರಧಾನ ಸಂಬದ್ಧ ಧರ್ಮ ಅಂದ್ರೆ ಯಾವುದೋ ಒಂದು ತತ್ವಕ್ಕೆ ಸಂಬಂಧಿಸತಕ್ಕಂಥ ಧರ್ಮಗಳನ್ನ, ಪ್ರಕರಣ ಒಂದೇ, ಧರ್ಮಿ ಒಂದೇ, ಆ ಧರ್ಮಿಗೆ ಬೇರೆ ಬೇರೆ ಶಾಖೆಗಳಲ್ಲಿ ಹೇಳುವಾಗ ಕೆಲವು ಕಡೆ ಹೇಳಿದ್ದಾರೆ, ಕೆಲವು ಕಡೆ ಬಿಟ್ಟಿದ್ದಾರೆ ಇರ್ಬೋದು. ಇದ್ರೆ ಏಕತ್ರಾಪಿ ಮುಖ್ಯಮಾನ, ಒಂದು ಕಡೆ ಮಾತ್ರ ಹೇಳಿದ್ದರೂ ಕೂಡ ಇನ್ನೊಂದು ಕಡೆ ಹೇಳಿಲ್ಲ, ಒಂದ್ ಕಡೆ ಮಾತ್ರ ಹೇಳಿದ ಉಚ್ಯಮಾನ ಸರ್ವತ್ರಯೂ ಉಪಸಂಹರ್ತವ್ಯ. ಎಲ್ಲ ಕಡೆಯಲ್ಲಿಯೂ ಕೂಡ ಅದನ್ನ ಉಪಸಂಹಾರ ಮಾಡಿ ಸೇರಿಸಿ, ಉಪಸಂಹಾರ ಅಂದ್ರೆ ಹೇಳ್ಕೊಳ್ಳೋದು ಸೇರಿಸ್ಕೊಂಡೆ ಅಂತ ತೀರ್ಮಾನ ಮಾಡಿದ್ರು. ಇತಿ ಪೂರ್ವಸ್ಮಿನ್ ಅಧಿಕರಣೆ, ಪೂರ್ವಸ್ಮಿನ್ ಅಧಿಕರಣ ಇತ್ಯುಕ್ತೆ ಕಿಂ ತತ್ ಅಧಿಕರಣಂ ಸರ್ವಾಭೇದಾದನ್ಯತ್ರೇಮೇ ಇತ್ಯಸ್ಮಿನ್ ಅಧಿಕರಣೆ ನಿರ್ಧಾರಿತ ಪ್ರಕಾರೇಣ. ಹಿಂದೆ ತೀರ್ಮಾನ ಮಾಡಿದ್ರೆ ಆ ಪ್ರಕಾರ ಏನಾಯ್ತು? ಪ್ರಿಯ ಶಿರಸ್ವಾದಯೋಪಿ ಧರ್ಮ, ತೈತ್ರಿಯದಲ್ಲಿ ಬಂದಿರತಕ್ಕಂಥ ಪ್ರಿಯ ಶಿರಸ್ವಾದ ಧರ್ಮಗಳನ್ನೂ ಕೂಡ ಸರ್ವತ್ರ ಉಪಸಂಹರೆಯು, ಎಲ್ಲ ಕಡೆ ಉಪಸಂಹಾರ ಮಾಡ್ಕೋಬೇಕು. ನೀವೇ ತಾನೇ ಸ್ವಾಮಿ ಹೇಳಿದ್ದು ಹಿಂದಿನ ಅಧಿಕರಣದಲ್ಲಿ.
ಹೌದು, ಮಾಡ್ಕೋಬೇಕಾದ್ರೆ ನಿಮ್ಮ ಅದ್ವೈತ ಹೋಯ್ತು ಅಲ್ವಾ ಸ್ವಾಮಿ ಅಂದ್ಬಿಟ. ಉಪಸಂಹರೆಯು ಇತ್ಯೇವಂ ಪೂರ್ವಪಕ್ಷೆ ಪ್ರಾಪ್ತೆ ಸಿದ್ಧಾಂತಯತಿ ಕಹ ಭಗವಾನ್ ಸೂತ್ರಕಾರ ಬಾದರಾಯಣ ಪ್ರಿಯ ಶಿರಸ್ವಾದ್ಯ ಪ್ರಾಪ್ತಿರುಪಚಯಾಪಚಯೌ ಹಿ ಭೇದೆ ಪ್ರಿಯ ಶಿರಸ್ವಾದ್ಯ ಪ್ರಾಪ್ತಿರುಪಚಯಾಪಚಯೌ ಹಿ ಭೇದೆ. ಏನಾಯ್ತು ಇದರ ಅನ್ವಯ? ಪ್ರಿಯ ಶಿರತ್ವಾದೀನಾಂ ಧರ್ಮಾಣಾಂ ಜ್ಞೇಯ ಬ್ರಹ್ಮ ವಿಷಯೇ ಅಪ್ರಾಪ್ತಿ ನ ಸ್ವೀಕರ್ತವ್ಯಾ ಧರ್ಮಃ ಹಿ ಯಸ್ಮಾತ್ ಕಾರಣಾತ್ ಭೇದೆ ಸತಿ ಉಪಚಯಾಪಚಯವು ಧರ್ಮೌ ಸಂಭವತಃ. ಇದು ಶಂಕರ ಭಗವತ್ಪಾದರ ಭಾಷ್ಯ. ಇದು ಈ ಗ್ರಂಥ ಭಾಗ. ಈ ಭಾಷ್ಯ ಬಂದ ಇವತ್ತು ನಾವು ನೋಡ್ತಾ ಇದ್ದೇವೆ. ಪೀಠಿಕೆ ಟೈಮ್ ಆಗುತ್ತೆ, ನೋಡೋಣ ಎಷ್ಟು ನೋಡೋಣ, ಒಂದೆರಡು ಲೈವ್ ಮಾಡ 337 ಭಾಷೆಗಳು ನೋಡಿ. ಮೊಟ್ಟ ಮೊದಲಿನಲ್ಲಿ ಪೂರ್ವ ಪಕ್ಷರ ನಾವೇನ್ ಹೇಳಿದ್ವಲ್ಲ, ಯಾವುದು ಈಗ ನಾವು ಈ ಅನುವಾದ ಮಾಡೋದಲ್ಲ, ಏನು ಏಕಪ್ರಧಾನ ಸಂಬದ್ಧ ಧರ್ಮ ಏಕತ್ರಾಪಿ ಮುಚ್ಯಮಾನಾ ಸರ್ವತ್ರೈವ ಉಪಸಂಹರ್ತವ್ಯಾ ಇತಿ ಪೂರ್ವಸ್ಮಿನ್ ಅಧಿಕರಣೆ ಸರ್ವಾಭೇದಾದನ್ಯತ್ರೇ ಇತ್ಯತ್ರ ನಿರ್ಧಾರಿತ ಪ್ರಕಾರೇಣ ಏನಾಯ್ತು? ಪ್ರಿಯ ಶಿರಸ್ವಾದಯೋಪಿ ಧರ್ಮ ಸರ್ವತ್ರ ಉಪಸಂಹರೇಯು ಇತ್ಯೇವಂ ಪೂರ್ವಪಕ್ಷೆ ಸಂಪ್ರಾಪ್ತೆ. ಇದು ಏವಂ ಸತಿ, ಇದು ಇಷ್ಟು ಅರ್ಥ. ಏವಂ ಸತಿ, ಹೀಗೆಂಬ ಪೂರ್ವ ಪಕ್ಷವು ಬಂದೊದಗಲಾಗಿ, ಏನು ಎಲ್ಲ ಕಡೆಯಲ್ಲಿ ಉಪಸಂಹಾರ ಮಾಡ್ಕೋಬೇಕು ನೀವು ಹೇಳಿದಿರ ಸ್ವಾಮಿ, ಪ್ರಿಯ ಶಿರಸ್ವಾದಿಗಳನ್ನು ಉಪಸಂಹಾರ ಮಾಡ್ಕೋಣ ಎಂಬ ಪೂರ್ವ ಪಕ್ಷವು ಬಂದೊದಗಲಾಗಿ. ಇಲ್ಲೇ ಇದೆಯಲ್ಲ, ಏವಂ ಸತಿ ಪ್ರಿಯ ಶಿರಸ್ವಾದಯೋಪಿ ಧರ್ಮ ಸರ್ವೇ ಸರ್ವತ್ರ ಸಂಕೀರ್ಯೇನ. ಪ್ರಿಯ ಶಿರಸ್ವಾದಿ ಎಲ್ಲ ಧರ್ಮಗಳನ್ನು ಕೂಡ ಎಲ್ಲ ಕಡೆಯಲ್ಲಿಯೂ ಸೇರಿಸ್ಕೋಬೇಕು. ನೀವೇ ಹೇಳಿದ್ರಿ, ಒಂದು ಕಡೆ ಬಿಟ್ಟಿದ್ರು ಕೂಡ ಸೇರಿಸ್ಕೊಳ್ಬೇಕು ಅಂತ. ಎಲ್ಲೋ ಕಠೋಪನಿಷದಲ್ಲಿ ಬಿಟ್ಬಿಟ್ಟಿದ್ದಾರೆ, ಅಶಬ್ದ ಮತ್ಪರ್ಶ ರೂಪಮ ವ್ಯಮತ್ ಬಿಟ್ಟಿದ್ದಾರೆ, ಮಾಂಡುಕ್ಯ ಅಂತ ಪ್ರಜ್ಞೆ ಅಂತ ಹೇಳಿದ್ದಾರೆ, ಇದನ್ನ ಬಿಟ್ಬಿಟ್ಟಿದ್ದಾರೆ. ಏನ್ ಬಿಟ್ಟಿದ್ರಿ? ನೀವು ಹೇಳ ಸೇರಿಸ್ಕೋಬೇಕು ಅಂತ. ಯಾಕೆ? ಆತ್ಮ ಒಂದನ್ನು ಕುರಿತು ಹೇಳಿದ್ದಾರೆ ಅಂದ್ರೆ ಅವಾಗ ಅದಕ್ಕೆ ನೋಡಿ, ಆ ಹೀಗೆ ಪೂರ್ವ ಪಕ್ಷ ಬಂದೊದಗಲಾಗಿ ಏನ್ ಮಾಡ್ತಾರೆ ಮುಂದೆ ಹೇಳ್ತಾರೆ. ತಥಾಹಿ, ಎಲ್ಲಿ ಬಂದಿದೆ ಈ ಪ್ರೇಷರಸ್ವಾದಿ ಅಂತಕ್ಕಂಥದ್ದು, ಎಲ್ಲಿಂದ ಬಂದಿದೆ ಅಂತಕ್ಕಂಥದ್ದು ಅದನ್ನು ಹೇಳ್ತಾರೆ. ತಥಾಹಿ ತೈತ್ತಿರೀಯಕ್ಕೆ ಆನಂದಮಯಮಾತ್ಮಾನಂ ಪ್ರಕೃತ್ಯ ಆಮ್ನಾಯತೆ ತಸ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಆನಂದ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾ. ತೈತ್ರಿಯರು ಬಂದಿರತಕ್ಕಂಥದ್ದು ನೋಡಿ. ಇದನ್ನ ತಗೊಂಡು, ಯಾವುದನ್ನ, ಈ ಮಂತ್ರ ಇದೆಯಲ್ಲ, ಇದನ್ನ ತಗೊಂಡು ಈ ಆನಂದಮಯಾಧಿಕರಣದಲ್ಲಿ, ಮೊದಲನೇ ಅಧ್ಯಾಯದಲ್ಲಿ ಆನಂದಮಯಾಧಿಕರಣದಲ್ಲಿ ಏನಂತ ವ್ಯಾಖ್ಯಾನ ಮಾಡಿಬಿಟ್ಟಿದ್ರು ವೃತ್ತಿಕಾರರು. ಇಷ್ಟನ್ನೂ ವಿಷಯವಾಕ್ಯ ತಗೊಂಡ್ಬಿಟ್ರು. ಯಾವುದು? ತಸ್ಯ ಪ್ರೇಮೇ ವಚರಃ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಆನಂದ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾ. ನೋಡಿ, ಇದು ವಿಷಯವಾಕ್ಯ, ಇದಕ್ಕೆ ಅವಯವಗಳನ್ನು ಹೇಳಿದೆ ಅಂತ ಹೇಳಿ ಅಲ್ಲೇ ಅವರು ತೀರ್ಮಾನ ಮಾಡಿದ್ರು. ಶಂಕರ ಭಗವತ್ಪಾದರು ಬಂದು ನೋಡಿ, ನಿಮಗೆ ಈ ಒಂದು ಸೂತ್ರ ಇದೆಯಲ್ಲ, ಈ ಆನಂದಮಯಾಧಿಕರಣದಲ್ಲಿ ಆನಂದಮಯೋಭ್ಯಾಸಾತ್ ಅಂತಕ್ಕಂಥ ಸೂತ್ರ 7 ಸೂತ್ರ ಬರುತ್ತೆ. ಆನಂದಮಯೋಭ್ಯಾಸ ಬಂದಿದೆಯಲ್ಲ, ಆ ಸೂತ್ರಕ್ಕೆ ನಿಮಗೆ ವಿಷಯವಾಕ್ಯವನ್ನೇ ನಿರ್ಧಾರ ಮಾಡುವುದಕ್ಕಾಗಿಲ್ಲ. ಯಾವುದು ತಪ್ಪು ವಿಷಯವಾಕ್ಯ ಮಾಡ್ಕೊಂಡ್ಬಿಟ್ಟಿದ್ದೀರಿ ನೀವು. ಇದು ವಿಷಯವಾಕ್ಯ ಅಲ್ಲ, ಇಷ್ಟೂ ಅಲ್ಲ. ಯಾವುದು? ಸತ್ಯ ಪ್ರೇಮೇ ವಚನ ಇದೆಯಲ್ಲ, ಅಲ್ಲಿ ಪೂರ್ತಿ ಅಲ್ಲ. ಇದು ವಿಷಯವಾಕ್ಯ ಯಾವುದು ಅಂದ್ರೆ ಬ್ರಹ್ಮಪುಚ್ಛಂ ಪ್ರತಿಷ್ಠಾ, ಇದು ವಿಷಯವಾಕ್ಯ ಅಂತ ಹೇಳಿ ಆ ಆನಂದಮಯನಿಗೂ ಕೂಡ
ಈ ಒಂದು ಬ್ರಹ್ಮ ಅಂತಕ್ಕಂಥದ್ದು ಪುಚ್ಛಂ ಅಂದ್ರೇನು, ಆಶ್ರಯ, ಅಧಿಕರಣವಾಗಿದೆ. ಆನಂದಮಯನಿಗೂ ಕೂಡ ಈ ಒಂದು ಬ್ರಹ್ಮ ಆಶ್ರಯವಾಗಿದೆ. ಅಂದ್ರೆ ಏನಾಯ್ತು, ಆನಂದಮಯನು ಪರಬ್ರಹ್ಮವಲ್ಲ ಅಂತ ತೀರ್ಮಾನ ಮಾಡಿದ್ರು. ಅವ್ರೇನ್ ಮಾಡಿದ್ರು ವೃತ್ತಿಕಾರರು, ಆನಂದಮಯ ಪರಬ್ರಹ್ಮವೇ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ರು. ಯಾಕೆ? ಅದಕ್ಕೆಲ್ಲ ಕಾರಣ ಹೇಳ್ತಾ ಅದಕ್ಕೆ ತೈತ್ರ ಬಂದಿದೆಯಲ್ಲ, ಅದನ್ನ ನಾವು ನೋಡಿದ್ದೀವಲ್ಲ. ಯಾಕೆ ಅದಕ್ಕೆ ಕಾರಣ ಕೊಡ್ತಾರದು. ಆದ್ರೆ ಅದಲ್ಲ ಅದನ್ನ ತೀರ್ಮಾನ ಮಾಡಿ ಆ ಆನಂದಮಯಾತ್ಮನಿಗೂ ಕೂಡ ಸೂಕ್ಷ್ಮವಾಗಿರತಕ್ಕಂಥವನು ಬ್ರಹ್ಮ ಅಂತ ಹೇಳಿ ಮಾಡಿದ್ರು. ಅದಕ್ಕೆ ಈ ಒಂದು ವಿಷಯವಾಕ್ಯ ತಗೊಳ್ಬೇಕು. ಈ ಅವಯವಗಳನ್ನು ಹೇಳಿರ್ತಕ್ಕಂಥದ್ದಲ್ಲ ಅಂತ ಹೇಳಿ ಸಿದ್ಧ ಮಾಡಿದ್ರು. ಅದನ್ನ ಇಲ್ಲಿ ಅನುವಾದ ಮಾಡಿಕೊಂಡು ಆ ಒಂದು ವಿಷಯವಾಕ್ಯವನ್ನ ನೋಡಿ, ಈ ವಿಷಯವಾಕ್ಯ ಇದೆ, ಇದನ್ನ ಇಲ್ಲಿ ಅನ್ವಯಿಸೋದಿಲ್ಲ. ಜ್ಞೇಯ ಬ್ರಹ್ಮದ ವಿಷಯದಲ್ಲಿ ಯಾವುದು ಈ ಪ್ರಿಯ ಅಂತಕ್ಕಂಥದ್ದು ಅವನಿಗೆ ಪ್ರಿಯವೇ ತಲೆ, ಮೋದವೇ ಬಲಗಡೆ ಭಾಗ, ಪ್ರಮೋದ ಎದುಗಡೆ ಭಾಗ, ಅವನಿಗೆ ಈ ಆನಂದವೇ ಆತ್ಮ ಅಂತಃಕರಣ, ಇವೆಲ್ಲ ಹೇಳಿದ್ರಲ್ಲ, ಇವು ಯಾವುದು ಅಲ್ಲ. ಇದು ಉಪಾಸ್ಯ ಬ್ರಹ್ಮಕ್ಕೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದು, ಜ್ಞೇಯ ಬ್ರಹ್ಮದ ವಿಷಯದಲ್ಲಿ ಅಲ್ಲ. ಜ್ಞೇಯ ಬ್ರಹ್ಮವನ್ನ ನಾವು ತೀರ್ಮಾನ ಮಾಡುವಾಗ, ಅದರ ಸ್ವರೂಪವನ್ನು ತೀರ್ಮಾನ ಮಾಡುವ, ಇದನ್ನು ತೆಗೆದುಕೊಳ್ಳಬೇಕಾದಿಲ್ಲ ಅಂತ ಹೇಳಿ, ಅಲ್ಲ ಸ್ವಾಮಿ, ಇದನ್ನ ತಾವು ಬೇಕಾದಷ್ಟು ಹೇಳಿದ್ದೀರಲ್ಲ, ಇಂತಹ ಈ ಅವಯವಗಳನ್ನು ಹೇಳೋದಾಗಲಿ, ಅದೇನು ಸಗುಣ, ಯಾವ್ದಾದ್ರು ಗುಣಗಳನ್ನ, ಸಗುಣ ಬ್ರಹ್ಮಕ್ಕೆ ತಾತ್ಪರ್ಯವಿಲ್ಲ, ಸಗುಣ ಬ್ರಹ್ಮನ ಹೇಳಿಲ್ಲ ಅಂತ ಹೇಳಿದ್ದೀರಲ್ಲ, ಮತ್ತೆ ತಿರ್ಗಾ ಇಲ್ಲಿ ಯಾಕೆ ಹೇಳಕ್ ಹೊರಟಿದ್ದೀರಿ? ಓ, ಇದು ಜ್ಞೇಯ ಬ್ರಹ್ಮ ವಿಷಯ, ನಿರ್ಗುಣ ಬ್ರಹ್ಮ ವಿಷಯ, ಇಲ್ಲಿ ತೆಗೆದುಕೊಳ್ಳಬಾರದು ಅಂದ್ರೆ ತಿರ್ಗಾ ಯಾಕೆ ಸ್ವಾಮಿ ಹೇಳಕ್ ಹೋಗ್ತೀರಾ? ಪುನರುಕ್ತಿ ಅಲ್ವಾ ಇದು ಅಂತ ಕೇಳ್ದ ಪೂರ್ವ ಪಕ್ಷಿ. ಓಹೋ, ಹೌದಲ್ಲಪ್ಪ, ಈ ಪುನರುಕ್ತಿ ಅಂತಕ್ಕಂಥದ್ದು ಮಹಾದೋಷ ಗ್ರಂಥದಲ್ಲಿ. ಯಾಕೆ ಸ್ವಾಮಿ ಹೇಳ್ತೀರಾ ಇವಾಗ? ಅದನ್ನ ಬಿಟ್ಟು ಹಿಂದೆ ಹೇಳಿದ್ರೆ ಅದನ್ನ ಹೇಳಿ ಅಂತ ಕೇಳಿದಾಗ, ಅದಕ್ಕೆ ಸಮರ್ಥವಾದ ಉತ್ತರ, ಎಲ್ಲದಕ್ಕೂ ಅದಕ್ಕೆ, ಅದಕ್ಕೆ ಅಂತಲ್ಲ, ಎಲ್ಲದಕ್ಕೂ ಸಮರ್ಥವಾದ ಒಂದು ಉತ್ತರವನ್ನ ಕೊಡುವ ಸಾಮರ್ಥ್ಯ ಇರುವ ಒಬ್ಬರೇ ಒಬ್ಬರು ಸರ್ವಜ್ಞರಾದ ಗುರುಗಳು ಅಂದ್ರೆ ಶಂಕರ ಭಗವತ್ಪಾದರು. ಬೇರೆ ಇದ್ದಾರೆ, ಬೇರೆ ಗುರುಗಳು ಇಲ್ಲ ಅಂತಲ್ಲ, ಅತ್ಯಂತ ಪೂಜ್ಯರು, ಮಹನೀಯರು, ಪ್ರಾತಸ್ಮರಣೀಯರು, ವಂದ್ಯರು. ಆದರೆ ಅವೆಲ್ಲ ಏನು, ಈ ಯಾವ ಒಂದು ಅಭ್ಯುದಯ ಮತ್ತು ನಿಶ್ರೇಯಸ ಅಂತ ಎರಡು ಫಲಗಳನ್ನು ಹೇಳಿದ್ದಾರೆಯೋ, ಅವೆಲ್ಲವೂ ಕೂಡ ಅವ್ರು ಹೇಳಿರ್ತಕ್ಕಂಥದ್ದು ಎಲ್ಲ ಅಭ್ಯುದಯ ಫಲಗಳನ್ನು ತಂದು ಕೊಡಬಲ್ಲವು. ಅವರು ಮಹಾತ್ಮರು ಎಲ್ಲ ಹೇಳಿದ್ದಾರೆ, ಎಲ್ಲ ಅಭ್ಯುದಯ ಫಲ ಬರುತ್ತೆ. ಅಭ್ಯುದಯ ಫಲಕ್ಕೆ ಅತ್ಯಂತ ಶ್ರೇಷ್ಠವಾದ ಒಂದು ಯಾವುದು, ಅದೇ ಸಾರೂಪ್ಯ, ಸಾಲೋಕ್ಯ, ಸಾಯುಜ್ಯ ಹೋಗ್ತಾನೆ. ಇದನ್ನ ಇಲ್ಲಿ ಅಭ್ಯುದಯ ಫಲ, ಅದನ್ನೂ ಕೂಡ ಅಭ್ಯುದಯ ಫಲ ಅಂತ ಕರೆದು ಅವಕ್ಕೆಲ್ಲದಕ್ಕೆ ಅವರು ಮಹಾತ್ಮರಿದ್ದಾರೆ. ಆದ್ರೆ ಇಲ್ಲಿ ಭಗವಾನ್ ಶಂಕರ ಇಲ್ಲ, ಅದೆಲ್ಲ ಇದು, ಅದೆಲ್ಲ ದ್ವೈತಕ್ಕೆ ಸಂಬಂಧಪಟ್ಟಿದ್ದು, ಇದು ಅದ್ವೈತಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ಯಾವ ಸಾರೂಪ್ಯ, ಸಾಲೋಕ್ಯ, ಸಾಯುಜ್ಯ ಇಲ್ಲ, ಎಂಥದ್ದು ಇಲ್ಲ. ಇಂಥದ್ದು ಹೇಳೋದಕ್ಕೆ ಬರೋದಿಲ್ಲ. ಯಾಕೆ ಹೇಳ್ಬಿಟ್ರೆ ಎರಡು ದ್ವೈತ ಬಂದ್ಬಿಡುತ್ತೆ. ಆದರೂ ಕೂಡ ಹೇಳ್ಬೇಕಾದೇನು, ಆ ಬ್ರಹ್ಮವೇ ತತ್ವಮಸಿ ಅಂತಕ್ಕಂಥದ್ದೇ ಸಿದ್ಧಾಂತ. ತತ್ವಮಸಿ ಎನ್ನುವುದರ ವಾಕ್ಯಾರ್ಥ ಅಲ್ಲ ಹೇಳಿರ್ತಕ್ಕಂಥದ್ದು. ಮೊನ್ನೆ ಹೇಳ್ತಾ ಅವಾಕ್ಯಾರ್ಥ, ಇಲ್ಲಿ ಅದನ್ನೇ ಹೇಳಿರ್ತಕ್ಕಂಥದ್ದು. ತತ್ವಮಸಿ ಎಂದ ವಾಕ್ಯಕ್ಕೆ ಅವಾಕ್ಯಾರ್ಥವನ್ನ ಹೇಳುವ ಸಂದರ್ಭ ಇದು. ಅದಕ್ಕೋಸ್ಕರ ಇಲ್ಲಿ ಈ ಪ್ರಿಯಶರಸ್ವಾದಿ ಧರ್ಮಗಳನ್ನ ತೆಗೆದುಕೊಳ್ಳತಕ್ಕದ್ದಲ್ಲ. ಯಾಕೆ? ತತ್ವಮಸಿ ಅಂತ ಅನ್ನೋದಕ್ಕೆ ಅವಾಕ್ಯಾರ್ಥವನ್ನ ಇಲ್ಲಿ ನಾವು ತೆಗೆದುಕೊಳ್ಳಬೇಕು. ಏನ ವಾಕ್ಯಾರ್ಥ ಅಂತ ಅನ್ನೋದನ್ನ ಇಲ್ಲೇ ಈ ಸೂತ್ರ ಬರುತ್ತೆ, ಅದನ್ನ ನಾಳೆ ನೋಡಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸ